ಇನ್ನ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ಗೆ ಟೆನ್ಷನ್ ಮನೆ ಮಾಡಿದೆ. ದಾಸನಿಗೆ ಜಾಮೀನು ಭವಿಷ್ಯದ್ದೇ ಚಿಂತೆ ಇರುವಂತದ್ದು. 2 ದಿನಗಳಿಂದ ಸರಿಯಾಗಿ ನಿದ್ದೆ ಇಲ್ಲ, ಜಾಮೀನು ಸಿಗುವಂತ ನಿರೀಕ್ಷೆಯಲ್ಲಿದ್ದಾರೆ. ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ.ವಿ. ನಾಗೇಶ್ ಅವರು ಅವರಿಗೆ ಧೈರ್ಯವನ್ನ ಕೊಟ್ಟಿದ್ದಾರೆ. ಇಲ್ಲ ಜಾಮೀನು ಸಿಗುತ್ತೆ, ಜಾಮೀನು ಸಿಗುವಂತ ನಿಟ್ಟಿನಲ್ಲಿ ಸಾಕಷ್ಟು ಪಾಯಿಂಟ್ಸ್ಗಳಿದಾವೆ ಅಂತ ಹೇಳಿದ್ದಾರೆ ಅಂತ ಕೇಳಲಾಗ್ತಾ ಇರುವಂಥದ್ದು. ಜಾಮೀನು ಸಿಗುವಂತ ವಿಶ್ವಾಸದಲ್ಲಿದ್ದಾರೆ ದರ್ಶನ್. ಜೈಲು ಸಿಬ್ಬಂದಿ ಬಳಿ ನಟ ದರ್ಶನ್ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ದಾಸನ ಜಾಮೀನು ಬಗ್ಗೆ ಫ್ಯಾನ್ಸ್ಗೂ ಕೂಡ ಒಂದು ರೀತಿಯಾಗಿ ಟೆನ್ಷನ್ ಇರುವಂಥದ್ದು. ಈಗ ಆಲ್ರೆಡಿ ಅವರ ಟ್ರಾಲ್ ಪೇಜಸ್ಗಳಲ್ಲಿ, ಅವರ ಫ್ಯಾನ್ ಪೇಜ್ಗಳಲ್ಲಿ ಹಾಕೊಳ್ತಾ ಇದ್ದಾರೆ, ನಮ್ಮ ಬಾಸ್ ರಿಲೀಸ್ ಆಗ್ತಾರೆ, ಮಂಡೇ ರಿಲೀಸ್ ಆಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಹಾಕೊಂಡು ಓಡಾಡ್ತಾ ಇದ್ದಾರೆ, ಖುಷಿಲಿದ್ದಾರೆ. ಬಟ್ ನೋಡಬೇಕು ಆ ಖುಷಿಗೆ ತಣ್ಣೀರು ಹಚ್ಚುತ್ತಾ ಕೋರ್ಟ್, ಅಥವಾ ಈ ಒಂದು ವಾದ ಪ್ರತಿವಾದ ಎಷ್ಟು ದಿನಗಳ ಕಾಲ ಎಳ್ಕೊಂಡು ಹೋಗುತ್ತೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಇವತ್ತು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಜಾಮೀನ ಅರ್ಜಿ ವಿಚಾರಣೆ ನಡೆಯುತ್ತೆ. ಸೊ ಹೀಗಾಗಿ ಕಳೆದ ಒಂದು 3-4 ದಿನದಲ್ಲೂ ಕೂಡ ಒಂದು ರೀತಿಯಾಗಿ ತೊಳಲಾಟದಲ್ಲಿದ್ದಾರೆ ದರ್ಶನ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಅಲ್ಲಿನ ಜೈಲಿನ ಸಿಬ್ಬಂದಿ ಜೊತೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ, ಹಾಗೆ ಜಾಮೀನು ಸಿಗುವಂತ ವಿಶ್ವಾಸದಲ್ಲಿದ್ದಾರೆ ಅಂತ. ಖಂಡಿತ ಪೃಥ್ವಿರಾಜ್, ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ಗೆ ಇವತ್ತು ಮಹತ್ವದ ದಿನ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಕಳೆದ 3 ದಿನಗಳಿಂದ ಕೂಡ ನಟ ದರ್ಶನ್ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಐ ಸೆಕ್ಯೂರಿಟಿ ಸೆಲ್ಲಲ್ಲಿ ಸಾಕಷ್ಟು ಟೆನ್ಷನ್ ಅಲ್ಲಿ ಇರ್ತಕ್ಕಂಥದ್ದು, ಚಡಪಡಿಸ್ತಾ ಇದ್ದಾರೆ, ಸಾಕಷ್ಟು ತೊಳಲಾಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕೆಂತಂದ್ರೆ ಕಳೆದ ಹಿಂದೆ ಕೂಡ IT ರೈಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಆತಂಕ ಕೂಡ ಒಳಗಾಗಿದ್ರು. ಆ ಸಂದರ್ಭದಲ್ಲಿ ಕೂಡ ವಕೀಲರು ಭೇಟಿ ನೀಡಿ ಅವರಿಗೆ ಧೈರ್ಯವನ್ನು ಒಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಜಾಮೀನು ಸಿಗುವ ವಿಶ್ವಾಸವನ್ನು ಕೂಡ ಅವರ ಪರ ವಕೀಲರು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಟ ದರ್ಶನ್ ಅವರಿಗೆ ಸಾಕಷ್ಟು ಮಹತ್ವ ದಿನ ಅಂತ ಹೇಳ್ಬೋದು. ಕಳೆದ 3 ದಿನಗಳಿಂದ ಕೂಡ ನಟ ದರ್ಶನ್ ಅವರು ಜೈಲು ಸಿಬ್ಬಂದಿಗಳ ಜೊತೆ ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾರೆ, ಸಾಕಷ್ಟು ಅಳಲನ್ನು ಕೂಡ ತೋಳ್ಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಯಾವಾಗ ಬಳ್ಳಾರಿ ಕೇಂದ್ರ ಕಾರಾಗೃಹದಿಂದ ನನಗೆ ಮುಕ್ತಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಜಾತಕ ಪಕ್ಷಿಯಂತೆ ಕೂಡ ಕೇಂದ್ರ ಕಾರಾಗೃಹದ ಒಳಗಡೆ ಕಾಲ ಕಳೀತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದ್ರೆ ಇವತ್ತು ಸಾಕಷ್ಟು ಮಹತ್ವದ ಏನಾಗಿರ್ತಕ್ಕಂಥದ್ದು ನಟ ದರ್ಶನ್ಗೆ ಮಾತ್ರ ಅಲ್ಲ, ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಜಾಮೀನು ಸಿಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ನಿಟ್ಟಿನಲ್ಲಿ ಕೂಡ ಅವರ ಅಭಿಮಾನಿಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಪೋಸ್ಟರ್ಗಳನ್ನು ಕೂಡ ಹರಿದಾಡ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಟ ದರ್ಶನ್ ಅವರ ಪತ್ನಿ ಕೂಡ ಇವತ್ತು ಸಂಜೆ 4:30ಕ್ಕೆ ಕೇಂದ್ರ ಕಾರಾಗೃಹಕ್ಕೆ ಭೇಟಿ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ ವೇಳೆಗೆ ಸ್ಪಷ್ಟ ಚಿತ್ರಣ ಕೂಡ ಗೊತ್ತಾಗುತ್ತೆ. ನಟ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಇನ್ನೆಷ್ಟು ದಿನ ಬಳ್ಳಾರಿ ಕೇಂದ್ರ ಕಾರಾಗೃಹನೇ ಗತಿಯಾಗುತ್ತೆ ಅನ್ನೋದು ಕೂಡ ಮಧ್ಯಾಹ್ನದ ವೇಳೆಗೆ ಸ್ಪಷ್ಟ ಚಿತ್ರಣ ಕೂಡ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ನಟ ದರ್ಶನ್ ಅವರು ಕೂಡ ಕಳೆದ 3 ದಿನಗಳು ಕೂಡ ಸರಿಯಾಗಿ ಊಟನೂ ಕೂಡ ಮಾಡ್ತಾ ಇಲ್ಲ. ರಾತ್ರಿ ವೇಳೆ ಕೂಡ 12 ಗಂಟೆ 1 ಗಂಟೆವರೆಗೂ ಕೂಡ ಎದ್ದು ಕೂತಿರ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಕಳೆದ 3 ದಿನಗಳಿಂದ ಕೂಡ ಅವರು ಸಾಕಷ್ಟು ಆತಂಕದಲ್ಲಿರ್ತಕ್ಕಂಥದ್ದು, ಟೆನ್ಷನ್ಗೆ ಒಳಗಾಗಿರ್ತಕ್ಕಂಥದ್ದು, ಸಾಕಷ್ಟು ಚಡಪಡಿಸ್ತಾ ಇದ್ದಾರೆ, ಜಾಮೀನು ಸಿಗುತ್ತೋ ಇಲ್ಲೋ ಅನ್ನೋ ನಿಟ್ಟಿನಲ್ಲಿ ಕೂಡ ಈ ರೀತಿಯ ಗೊಂದಲಕ್ಕೆ ಕೂಡ ನಟ ದರ್ಶನ್ ಅವರು ಕೂಡ ಒಳಗಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಅಕ್ಷರಶಃ ನರಕ ದರ್ಶನವನ್ನು ಅನುಭವಿಸ್ತಿರ್ತಕ್ಕಂಥ ನಟ ದರ್ಶನ್ ಅವರು ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು ಕೂಡ ಅನಿವಾರ್ಯವಾಗಿ ಅವರು ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಇರಬೇಕಾದಂತ ಪರಿಸ್ಥಿತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವಾಗ ಕೇಂದ್ರ ಕಾರಾಗೃಹದಿಂದ ನನಗೆ ಮುಕ್ತಿ ಸಿಗುತ್ತೆ, ಜಾಮೀನು ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅವರು ಜಾತಕ ಪಕ್ಷಿಯಂತೆ ಕಾಯ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಇವತ್ತು ನಟ ದರ್ಶನ್ ಅವರಿಗೆ ಮಹತ್ವದ ದಿನ ಅಂತ ಹೇಳ್ಬೋದು. ಜಾಮೀನು ಸಿಗುತ್ತಾ ಇಲ್ಲ ಅನ್ನೋದು ಕೂಡ ಮಧ್ಯಾಹ್ನ ವೇಳೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ನಿರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು. ಯಾಕೆಂದರೆ ನಾವು ಕಳೆದ 27ನೇ ತಾರೀಕಿನಂದು ಕೂಡ ಜಾಮೀನು ಸಿಕ್ಕೇ ಬಿಡುತ್ತಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಆತ್ಮವಿಶ್ವಾಸದಲ್ಲಿ ಕೂಡ ಆದರೂ ಪದೇ ಜಾಮೀನು ಅರ್ಜಿ ಮುಂದೂಡಿಕೆ ಆಗ್ತಾ ಇರ್ತಕ್ಕಂಥದ್ದು ಕೂಡ ನಟ ದರ್ಶನ್ ಅವರಿಗೆ ಮತ್ತಷ್ಟು ಟೆನ್ಷನ್ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.